ಹೆಲೋ ಗುರು, ನಿಮಗೊಂದು ಚಾಲೆಂಜ್ ಕೊಡೋಣ ಅಂತ ಇದ್ದೀನಿ. ಏನಪ್ಪ ಚಾಲೆಂಜ್ ಅಂತಂದ್ರೆ ನನಗೆ ಇವಾಗ 8443 ಜನ ಫಾಲೋವರ್ಸ್ ಅವ್ರೆ. ವಿಡಿಯೋ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಬಿಡೋಷ್ಟ್ರಲ್ಲಿ 10K ಫಾಲೋವರ್ಸ್ ಆದ್ರೆ ನನ್ನ ಕೈಲಾದಷ್ಟು ಜನಕ್ಕೆ ಊಟ ಕೊಡ್ತೀನಿ. ಎಷ್ಟು ಜನ ಫಾಲೋವರ್ಸ್ ಬೇಕಪ್ಪ ಅಂದ್ರೆ 1557 ಜನ ಫಾಲೋವರ್ಸ್ ಬೇಕು. ನೀವೊಂದು ಫಾಲೋ ಮಾಡೋದ್ರಿಂದ ಒಬ್ರಿಗೆ ಒಂದು 10 ಹೊಟ್ಟೆ ತುಂಬುತ್ತೆ ಅಂದ್ರೆ ಫಾಲೋ ಮಾಡೋದ್ರಿಂದ ಏನು ಆಗಲ್ಲ ಅಲ್ವಾ? ನಾನು ಈ ವಿಡಿಯೋ ಇಂದ 10K ಕಂಪ್ಲೀಟ್ ಆಗುತ್ತೆ ಅನ್ಕೊಂಡಿದೀನಿ. ಎಲ್ಲ ಬೇಗ ಬೇಗ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇದೇ ತರ ಹೈನುಗಾರಿಕೆ ರಿಲೇಟೆಡ್ ವಿಡಿಯೋಸ್ ನಿಮಗೆ ತಲುಪಿಸ್ತಾ ಇರ್ತೀನಿ. ಮತ್ತೆ ನನ್ನ ವಿಡಿಯೋ ನೋಡಿ ಇಷ್ಟ ದಿನ ಸಪೋರ್ಟ್ ಮಾಡಿರೋಗೆಲ್ಲ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಇವತ್ತು ಬೆಳಿಗ್ಗೆ ಎದ್ದು ಹಸ್ಗಳೆಲ್ಲ ಈಚಿ ಕಟ್ಟಾಕೊಂಡು ಹಾಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಾಂಬಂದೆ. ಮತ್ತೆ ಅಲ್ಲಿ ಯಾರು ಜನ ಇರ್ಲಿಲ್ಲ, ಬೇಗನೆ ಹಾಲಾಕಿ ನಾನು ಮನೆ ಕಡೆ ಹೊರಟೆ. ಹೋಗುವಾಗ ನಮ್ಮ ಮನೇಲಿ ಬೂಸ ಖಾಲಿ ಆಗಿತ್ತು, ಹಂಗೆ ಬೂಸ ತಗೊಂಡೋಗೋಣ ಅಂತ ಬಂದೆ. ಇಷ್ಟ ದಿನ ಹಾರ್ಮೋನ್ ಈ ಫ್ರೆಶ್ ಬೂಸ ಹಾಕ್ತಿದ್ವಿ. ನಂದಿ ಅನ್ನೋ ಹೊಸ ಬ್ರ್ಯಾಂಡ್ ಬಂದಿದೆ, ಅದನ್ನ ಒಂದ್ಸರಿ ಟ್ರೈ ಮಾಡೋಣ ಅಂತ ತಗೊಂಡೋಗ್ತಾ ಇದ್ದೀನಿ. ಬಂದ್ಬಿಟ್ಟು 45 kg ಚೀಲ, ಇದು 1300 ರೂಪಾಯಿ. ಆಮೇಲೆ ಅದನ್ನೆಲ್ಲ ಎತ್ಕೊಂಡೋಗಿ ಮನೆ ಹತ್ರ ಕಿಕ್ಕಿ ಹಸ್ಗಳೆಲ್ಲ ಇಟ್ಕೊಂಡ್ಬಂದು ಸ್ಟಾಂಡಿ ಕಟ್ಟಾಕಿ ಸ್ವಲ್ಪ ಮೇವಾಗ್ದೆ. ಆಮೇಲೆ ಕ್ಯಾಲ್ಸಿಯಂ ನೀರ್ ಖಾಲಿ ಆಗಿತ್ತು ಅಂತ ಕ್ಯಾಲ್ಸಿಯಂ ನೀರ್ನ ರೀಫಿಲ್ ಮಾಡಿ ಮನೆ ಗಂಗೆಗೆ ನಮ್ಮ ಫ್ರೆಂಡ್ ಅವರು ಗುಂಡಿ ಹೊಡಿತಿದ್ರು. ನಾನು ಹೋಗಿ ಒಂದ್ಸರಿ ಇಸ್ಕೊಂಡು ಮಿಷಿನ್ ನ ಟ್ರೈ ಮಾಡಿದೆ ಯಾವ ತರ ಕೊರಿಯೋದು ಅಂತ. ಮಿಷಿನ್ ಇಟ್ಕೊಂಡು ಗುಂಡಿ ಹೊಡಿಯಕ್ಕೆ ಕೈಯಾಗ ನರ ಇರ್ಬೇಕು, ಇಲ್ಲಾಂದ್ರೆ ನಮ್ಮನ್ನೇ ಅಳ್ಳಾಡ್ಸಾಕ್ತೈತೆ. ನಾನು ಅಲ್ಲಿಂದ ಬಂದು ಹಸ್ಗಳು ಇಟ್ಕೊಂಡು ಮೇಸಕ್ ಹೊಲ್ಟೆ. ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ಮೇಸ್ಕೊಂಡು ಟೈಮ್ ಆಯ್ತು ಅಂತ ಮನೆ ಹತ್ರ ಕೊಡ್ಕೊಂಡ್ ಬಂದೆ. ಆಮೇಲೆ ಅಲ್ಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಾಂಬಂದ್ ಹಾಕ್ದೆ. ಮತ್ತೆ ಇವತ್ತು ಕತೆ ಇಷ್ಟೇ. ನಿಮ್ ಕಡೆಯಿಂದ ಒಂದೇ ಒಂದು ಫಾಲೋ ಸಾಕಷ್ಟೇ. ಮತ್ತೆ ಎಲ್ಲರೂ ಈ ವಿಡಿಯೋ ನೋಡಿದ್ದಾದ್ಮೇಲೆ ಅವಾಗ್ಲೇ ಹೇಳಿರೋ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.